ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ. ಸೊ ಇದು ನಮ್ಮೂರು ತೇರು, ನಮ್ಮ ನಾಯಕನಟಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಭವ್ಯ ರಥ. ಇದು ಸುಮಾರು ಒಂದು 4 ವರ್ಷದ ಕೆಳಗಿನ ತೇರಿನ ಫೋಟೋ ಚಿತ್ರಪಟ ಅಷ್ಟೇ ಹಾಕಿದ್ದೀನಿ. ಸೊ ಇದು ಹಾಕಿದ ಉದ್ದೇಶ ಏನಪ್ಪ ಅಂತಂದರೆ, ನಾವು ಈ ವರ್ಷ 2026ರಲ್ಲಿ ನಾಯಕನಟಿ ಜಾತ್ರೆಗೆ ಹೋಗಿದ್ದು ಒಂದು ಸಣ್ಣ ವಿಡಿಯೋ ತುಣುಕು ನಿಮ್ಮೊಂದಿಗೆ ಹಂಚ್ಕೋಬೇಕಂತಂದೇಳಿ, ಸೊ ಅವಾಗ ವಿಡಿಯೋ ಮಾಡಿರ್ತಕ್ಕಂಥ ಎಲ್ಲ ಒಂದು ವೀಡಿಯೋನ ಒಂದರಲ್ಲಿ ಸೇರಿಸಿ ಹಾಕ್ತಿದ್ದೀನಿ. ಸೊ ನೋಡಿ, ತೇರು ಬರ್ತಾ ಇದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಧ್ಯಾಹ್ನ 3 ಗಂಟೆ ಚಿತ್ತ ನಕ್ಷತ್ರದಲ್ಲಿ ನಡೀತಕ್ಕಂಥ ಒಂದು ತೇರಿನ ಒಂದು ವಿಡಿಯೋ ತುಣುಕು ಇದು. ತುಂಬ ಮಧ್ಯ ಕರ್ನಾಟಕದಲ್ಲಿ ಸುಮಾರು 75 ಅಡಿ ಎತ್ತರವಿರ್ತಕ್ಕಂಥ ಏಕೈಕ ತೇರು, ಕರ್ನಾಟಕದ ಏಕೈಕ ತೇರು, ಮಧ್ಯ ಕರ್ನಾಟಕದ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಒಂದು ಪುಣ್ಯ ಸ್ಥಳ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ತೇರಂತಲೇ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಅರ್ಲಿ ಮಾರ್ನಿಂಗು ಕುರಿ ಒಂದು ಇದನ್ನು ಬೇಟೆ ಕೊಟ್ಟು, ನಾನ್ ವೆಜ್ಜು ಮಾಡಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಹೊರಮಠಕ್ಕೆ ನಾವು ಪ್ರಸಾದನ ನಾವು ಕೊಡ್ತೀವಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅದಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ವಿಡಿಯೋ ಮಾಡಿದ್ವಿ. ಕೆರೆ ಏರಿ ಮೇಲೆ ನಮ್ಮ ಅಕ್ಕನವರ ಊರಿಂದ, ನಮ್ಮ ಅವ್ರನ್ನ ತವ್ರ ಮನೆಯಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ವಿಡಿಯೋ ಮಾಡಿರೋದು. ಸೊ ನೋಡಿ, ಇದು ಅರ್ಲಿ ಮಾರ್ನಿಂಗು ನಾವು ವಿಡಿಯೋ ಮಾಡ್ತಕ್ಕಂಥ ಟೈಮಲ್ಲಿ ಜನಸಾಂದ್ರತೆ ಕಡಿಮೆ ಇದೆ. ಅಂಥ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ನಿಮಗೆ ಕಾಣ್ತಾ ಇರ್ಬೋದು ಒಂದು ಜಾತ್ರೆ, ಒಂದು ಸೊಬಗು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಸೊ ಎಲ್ಲಿ ನೋಡಿದರೂ ಜನಸಾಗರ, ಜನಸಂದಣಿ. ಕರ್ನಾಟಕದ ಒಂದು ಅತಿ ಹೆಚ್ಚು ಜನ ಸೇರುವ ಪ್ರದೇಶಗಳಲ್ಲಿ ಇದು ಸಹ ಒಂದು ಪ್ರೀತಿಯ ಸ್ನೇಹಿತರೆ. ಒಂದು ಮಾಡಿದಷ್ಟು ನೀಡು ಭಿಕ್ಷೆ ಹರಿಕಾರ ಅಂದ್ಕೊಂಡು ನಾವು ಏನಾದರೂ ಅಂದ್ಕೊಂಡ್ರೆ ಅದನ್ನು ನೆರವೇರಿಸ್ತಕ್ಕಂಥ ಒಬ್ಬ ಪವಾಡ ಪುರುಷ. ಮಧ್ಯಕಾಲದ ಇತಿಹಾಸದಲ್ಲಿ ಪಂಚಗಣಾಧೀಶರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯವರು ನಾಯಕನಹಟ್ಟಿಯಲ್ಲಿ ನೆಲೆಸಿರ್ತಾರೆ ಅಂಧಕಾರನ ಹೋಗಲಾಡಿಸೋದಕ್ಕೆ. ನೋಡಿ, ನಾವು ಆ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಒಳಗಡೆ ಹೋಗಿದ್ವಿ, ನಾನು ಮತ್ತು ನಮ್ಮ ಸೋದರಳಿಯ ಶ್ರೀಯುತ ಸುಬ್ರಹ್ಮಣ್ಯನವರು. ಅಲ್ಲಿ ಒಳಗಡೆ ಹೋದ ತಕ್ಷಣ ಹಣ್ಣುಕಾಯಿ ಮಾರ್ತಾಯಿದ್ದಾರೆ. ಹಣ್ಣುಕಾಯಿ ತೊಗೊಂಡು ಹೋಗ್ಬೇಕಂತಂದೇಳಿ ಹಣ್ಣುಕಾಯಿ ತೊಗೊಂಡು ಹೋಗ್ಬೇಕಂತಂದೇಳಿ ಕಾಡ್ತಿದ್ದೀವಿ. ಎಲ್ಲಿ ತೊಗೋಬೇಕು ನನ್ನ ಹತ್ರ ತೊಗೊಳ್ರಿ ಅಂತಂದೇಳಿ ಸುಮ್ಮನೆ ಕರಿತಾ ಇದ್ದಾರೆ. ಎಲ್ಲೋ ಒಂದು ಕಡೆ ತೊಗೊಂಡ್ರಾಯ್ತು. ದೊಡ್ಡ ಕಾಯಿ ಎಲ್ಲಿರ್ತಾವೋ, ಸ್ವಲ್ಪ ಬಲ್ತಿರ್ತಕ್ಕಂಥ ಕಾಯಿ ಎಲ್ಲಿರ್ತಾವೋ ಅಲ್ಲಿ ತೊಗೋಬೇಕಂತಂದೇಳಿ ಹೋದ್ವಿ. ಅಲ್ಲಿ ತೆಲುಗು ಮಾತಾಡ್ತಕ್ಕಂಥವ್ರು ಇದ್ದರು. ಅಪ್ಪಯ್ಯ ನಾತಕ್ ತೀಸ್ಕೊ ದಾಪಯ್ಯ ಅಂತ ಕರೀತಿದ್ರು. ಸ್ವಲ್ಪ ಏಜ್ ಆಗಿತ್ತು ಅಜ್ಜಿದು. ಹೋಗಿ ಕೊನೆಗೆ ಅವ್ರ ಹತ್ರ ಹೋಗಿ, ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಇವ್ರ ಹತ್ರ ಹೋಗಿ ನಾವು ಹಣ್ಣುಕಾಯಿ ತೊಗೊಂಡ್ವಿ. 2 ಜೊತೆ ಹಣ್ಣುಕಾಯಿ ತೊಗೊಂಡು ಒಳಗಡೆ ಹೋದ್ವಿ. ಚೇಂಜ್ ಕೊಡೋಕೆ ಹೋದ್ರೆ ಚೇಂಜ್ ಇಲ್ಲ ಅಂದ್ಲು, ಫೋನ್ಪೇ ವರ್ಕ್ ಆಗ್ತಿದ್ದಿಲ್ಲ. ಆದರೂ ಅಂತೂ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ 200 ರೂಪಾಯಿ ರೊಕ್ಕ ಕೊಟ್ವಿ. ಚಿಲ್ಲರೆ ಇಲ್ಲ ಅಂದ್ರೂ ಬೇರೆ ಕಡೆ ಚಿಲ್ಲರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಂದು 200 ರೂಪಾಯಿ ರೊಕ್ಕ ಕೊಟ್ವಿ. ರೊಕ್ಕ ಕೊಟ್ಟಾದಮೇಲೆ ಸರ್ತಿ ಸಾಲಲ್ಲಿ ನಿಂತ್ಕೊಂಡಿದ್ದೀವಿ ಒಳಗಡೆ. ಹೊರಮಠದ ತಿಪ್ಪೇರುದ್ರ ಸ್ವಾಮಿ ಜೀವೈಕ್ಯ ಮಠಕ್ಕೆ ಒಳಗೆ ಹೋಗೋಕ್ಕಲ್ಲ, ಅಲ್ಲಿಗೆ ಹೋಗೋಕ್ಕೆ. ಫಸ್ಟ್ ಟೈಮು ಜನ ಫುಲ್ಲು ಜಾಸ್ತಿ ಇದ್ದಾರೆ. ಅದ್ರ ಜೊತೆಗೆ ಫಸ್ಟ್ ಟೈಮು 100 ರೂಪಾಯಿ ಟಿಕೆಟು, ಅಂದರೆ ಹೊರಮಠದಲ್ಲಿ ಯಾವಾಗಲೂ ಇರಲಿಲ್ಲ 100 ರೂಪಾಯಿ ಟಿಕೆಟು. 100 ರೂಪಾಯಿ ಟಿಕೆಟ್ ಇತ್ತು, ಬಟ್ ನಾವು 100 ರೂಪಾಯಿ ಟಿಕೆಟ್ಗೆ ಹೋಗಲಿಲ್ಲ. 100 ರೂಪಾಯಿ ಟಿಕೆಟ್ ಕೊಟ್ಟು ಅಷ್ಟು ಅವಸರವಾಗಿ ಹೋಗಿ ತಿಪ್ಪೇಸ್ವಾಮಿ ನೋಡ್ಕೊಂಡು ಹೋಗ್ಬಾರ್ದು ಅನ್ನಿಲ್ಲ. ನಾವು ಲೋಕಲ್ ಮಂದಿ ಎಲ್ಲ ನಾವು ಜನತಾ ದರ್ಶನದಲ್ಲೇ ಹೋಗಿ ನಾವು ದರ್ಶನ ಮಾಡ್ಬೇಕಂತಂದೇಳಿ ಅಂದ್ಕೊಂಡು, ನಾನು ಮತ್ತು ನಮ್ಮ ಮುದ್ದಿನ ಅಳಿಯ ಸುಬ್ರಹ್ಮಣ್ಯಂ ಅವರು ಮಾಮೂಲಿ ಸಾಲಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹಿಂದ್ಗಡೆ ಇದ್ದಾನೆ ನೋಡ್ರಿ, ಸೇಮ್ ಅವನು ನನ್ನಂಗೆ ಇದ್ದಾನೆ. ಸ್ವಲ್ಪ ಡಿಫ್ರೆಂಟಿಗೆ ಬರೋಲ್ಲ, ಬಟ್ ನನ್ನಷ್ಟು ವಯಸ್ಸಾದಾಗ ಮೇ ಬಿ ನನ್ನ ಥರನೇ ಬರ್ಬೋದು. ಸೋದರ ಮಾವನ ಓದ್ತಿದ್ದಾನೆ ಅಂತ ಹೇಳ್ತಾರೆ ಎಲ್ಲರೂ. ಹಂಗಾಗಿ ನನ್ನ ಥರನೇ ಇದ್ದಾನೆ ಅಂತಂದು. ನೋಡಿ, ನಿಂತು ಸಾಕಾಗಿ ನಿದ್ದೆ ಬಂತು. ಅದಕ್ಕೆ ಆಕಳಿಸ್ತಿದ್ದೀನಿ. ನಿದ್ದೆ ಮತ್ತು ಜನ ಜಾಸ್ತಿ ಇದ್ದಾಗ ಕಾಯಬೇಕಂದ್ರೆ ನಿದ್ದೆ ಬಂದುಬಿಡೋದು ಆಟೋಮೆಟಿಕ್. ಹೊರಮಠದ ಒಳಗಡೆ ಎಂಟ್ರೆನ್ಸ್, ದೇವಸ್ಥಾನದ ಹಿಂಭಾಗದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಜನ ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಆರಕ್ಷಕ ಠಾಣೆಯವರು ನಮ್ಮನ್ನು ಅಡ್ಡಗಾಲಾಗಿ ನಿಲ್ಲಿಸಿದ್ರು. ಹಂಗಾಗಿ ಅಲ್ಲಿ ಅರ್ಧ ಗಂಟೆ ನಿಂತ್ಕೊಂಡು ಆದಮೇಲೆ ನಾವು ಮತ್ತೆ ಒಳಗಡೆ ಎಂಟ್ರೆನ್ಸ್ ಆಗಿ ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸು. ಹೊರಮಠದ ಒಳಗಡೆ ನೋಡಿ, ಒಳಗಡೆ ಮತ್ತೆ ಕ್ಯೂ ಇದೆ. ಮಾಮೂಲಿ ಕ್ಯೂ ಅಲ್ಲ, ತುಂಬ ದೊಡ್ಡ ಕ್ಯೂ ರೀ. ನಾಯಕನಹಟ್ಟಿ ತೇರಿನ ದಿವಸ ಅಂತಂದರೆ ಕಾಲಿಡೋಕ್ಕೆ ಜಾಗ ಇರಲ್ಲ. ಅಷ್ಟು ಜನ ಇರ್ತಾರೆ. ನಾವು ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಯಿತು. ಹೋಗಿ ನಾವು ಪ್ರಸಾದನ ಅಲ್ಲಿ
ದೇವರು ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳಿಗೆ ನಾವು ಕೊಟ್ವಿ. ಸೊ ಇದನ್ನು ಅವರು ಸ್ವೀಕಾರ ಮಾಡ್ತಾರೆ. ಬೇಳೆ, ಬೆಲ್ಲ ಮತ್ತು ಪ್ರಸಾದ. ಸೊ ಅಡುಗೆ ಮಾಡಿರ್ತಕ್ಕಂಥ ಪ್ರಸಾದನ ಇಲ್ಲಿ ನಾವು ಕೊಟ್ಟು ಬಂತಂದರೆ ಇದು ಸ್ವಾಮಿಗೆ ಅರ್ಪಿಸಿದಂಗೆ. ಸೊ ಒಪ್ಪತ್ತು ಬಿಟ್ಟಂಗೆ. ಒಪ್ಪತ್ತಿರ್ತಕ್ಕಂಥವ್ರು ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿ ಪ್ರಸಾದ ಕೊಟ್ಟು ಬರ್ತಾರೆ. ನಾವು ಬೆಲ್ಲ ಇದೈತೆ. ಸೊ ಇದು ಬೇಳೆ. ಸೊ ಆ ಕಡೆ ಸಾಂಬಾರು ಅಂದರೆ ನಾವು ಮಟನ್ ಸಾಂಬಾರು ಮಾಡಿ ಬಂದಿರತಕ್ಕಂಥದ್ದನ್ನ ಸೊ ಅವರು ಸ್ವೀಕಾರ ಮಾಡ್ತಾರೆ. ಅದರ ಒಳಗಡೆ ಹಾಕ್ತಿದ್ದಾರೆ ನೋಡಿ. ಅದರೊಳಗಡೆ ಹಾಕ್ಕೊಂಡು ಸೊ ನಾವು ತಂದಿರ್ತಕ್ಕಂಥ ತಟ್ಟೆ, ಪ್ಲೇಟ್ನ ಅಥವಾ ಬ್ಯಾಗ್ನ ವಾಪಸ್ ಕೊಡ್ತಾರೆ. ವಾಪಸ್ ಕೊಟ್ಟಮೇಲೆ ನಾವು ಇಸ್ಕೊಂಡು ಹೋಗ್ಬೇಕು ಅದನ್ನು ನೋಡಿ. ಸೊ ಒಂದರಲ್ಲಿ ಅನ್ನ ಇದೆ, ಒಂದರಲ್ಲಿ ಸಾಂಬಾರಿದೆ. ಸೊ ಯಾರೋ ಭಕ್ತಾದಿಗಳು ಪಕ್ಕದಲ್ಲಿ ಬಂದಿರ್ತಕ್ಕಂಥವ್ರು ಕೊಟ್ಟಿರೋದು. ಸೊ ಅದಾದಮೇಲೆ ಹಣ್ಣು ಕಾಯಿ ಹೊಡೆಸ್ಕೊಂಡು, ಇಲ್ಲಿ ಹಣ್ಣು ಕಾಯಿ ಹೊಡಿಯೋರಿಗೆ ದೊಡ್ಡ ಕ್ಯೂ ಇದೆ ನೋಡಿ. ಅಲ್ಲಿ ಕೊಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬರೋದ್ಬೇಕಾದ್ರೆ ನೋಡಿ ಇನ್ನೂ ಜನ, ಎಷ್ಟೊಂದು ಜನ ಇದೆ. ಸೊ ಜಾತ್ರೆ ಒಳಗಡೆ ತುಂಬ ಫ್ರೆಶ್ಶು. ಪುಷ್ಕರಣಿ ಮಾಡಿದ್ರೆ ವೀಡಿಯೋ ಮಾಡಮ್ಮ ಅಂತ ನಮ್ಮ ಸುಬ್ಬ ಹೇಳಿದ್ದಕ್ಕೆ ಸೊ ವೀಡಿಯೋ ಮಾಡಿದ್ವಿ. ಸೊ ತಿಪ್ಪೇಸ್ವಾಮಿ ಪುಷ್ಕರಣಿ ಹೊಂಡ ಇದು. ಸೊ ಜಾತ್ರೆಯಲ್ಲಿ ತೇರಲ್ಲಿ ಹರಿಯೋದಿನ ಮಾಡಿರ್ತಕ್ಕಂಥ ವೀಡಿಯೋ ಇದು. ಸೊ ಪಕ್ಕದಲ್ಲಿ ಕೆರೆ ತುಂಬ ನೀರಿದ್ದುವೆ. ಸೊ ಈಗ ಕಡಿಮೆ ಇದೆ. ಹೋದ ವರ್ಷ ತುಂಬ ಜಾಸ್ತಿ ಇದು ನೀರು. ಈ ವರ್ಷ ಒಂದು ಸ್ವಲ್ಪ ಹೌದೋ ಇಲ್ಲೋ ಅನ್ನಂಗೆ ಇದಾವೆ ಅಷ್ಟೇ. ಮೇ ಬಿ ನನ್ನ ಪ್ರಕಾರ ಒಂದು 2 ಅಡಿ ಇರ್ಬೋದು. ಸೊ ಎಲ್ಲ ಬಿಸಿಲಿಗೆ ಈ ವರ್ಷ ಬೇಸಿಗೆ ಮುಗೀತಿದ್ದಂಗೆ ಅದು ಪೂರ್ತಿ ಒಣಗೋಗುತ್ತೆ ಅನಿಸುತ್ತೆ. ಮಳೆಗಾಲ ಬರಬೇಕು. ಸೊ ಹೊರಗಡೆ ಅದೇ ಹೊರಮಠದ ಹತ್ರ ಅನ್ನ ಸಂತರ್ಪಣೆ ಇತ್ತು. ಸೊ ಯಾರಾದರೂ ಭಕ್ತಾದಿಗಳು ಅಂದ್ಕೊಂಡಿರ್ತಾರಲ್ಲ, ಸೊ ಅಂಥವ್ರು ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ. ಚಿಕ್ಕಗೊಂಡನಹಳ್ಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಚಿಕ್ಕಗೊಂಡನಹಳ್ಳಿಯವರು ಸೊ ಒಂದು ಅನ್ನ ಸಂತರ್ಪಣೆ ಏರ್ಪಡಿಸಿದ್ರು. ಸೊ ಅನ್ನ ಸಂತರ್ಪಣೆ ಊಟ ಮಾಡಿದರು. ಅದರಿಂದ ಹೊರಗಡೆ ಬಂದು ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ನೋಡಿ ಅವನು ನಮ್ಮ ಕೂದಲು ಸರಿಗೆ ಇದೇನಾಗಿದೆ ಒಂದ. ಸೊ ಕೂದಲು ಅಂದ್ಕೊಂಡಾಗ ನಾವು ವೀಡಿಯೋ ಮಾಡ್ಕೊಂಡು ಸೊ ಸೀದಾ ಮತ್ತೆ ತೇರಿನ ಹತ್ರ ಹೋದ್ವಿ. ತೇರ ಹತ್ರ ಹೋಗಿ ಸೊ ಬಾಳೆಹಣ್ಣು ಹೊಸಿಬೇಕು ಅಂತಂದೇಳಿ ಬಾಳೆಹಣ್ಣು ತೊಗೊಂಡ್ವಿ. ನಾನು ಹೊಸಿದ್ದು ಅವನು ವೀಡಿಯೋ ಮಾಡಿದ, ಅವನು ಹೊಸಿದ್ದು ನಾನು ವೀಡಿಯೋ ಮಾಡಿದೆ. ಸೊ ಹಂಗಾಗಿ ಇದು ಲ್ಯಾಂಡ್ಸ್ಕೇಪಲ್ಲಿ ಮಾಡೋಕ್ಕಾಗಿಲ್ಲ ಅವನಿಗೆ. ಹಂಗಾಗಿ ಸ್ಟ್ರೈಟ್ ಪೊಟೆಟೊ ಇದರಲ್ಲಿ ಮಾಡಿದ್ದಾನೆ. ಲ್ಯಾಂಡ್ಸ್ಕೇಪಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ವೀಡಿಯೋ. ಇದು ಚಿಕ್ಕ ತೇರು, ಅದು ಈ ದೊಡ್ಡ ತೇರು. ಚಿಕ್ಕ ತೇರು ಅದಾದಮೇಲೆ ಸ್ವಲ್ಪ ಇದಾದಮೇಲೆ ದೊಡ್ಡ ತೇರು ಸೊ ಹರಿಯುತ್ತೆ. ಚಿತ್ತ ನಕ್ಷತ್ರದ ಒಡೆಯ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರೇಶ ಮಾಡಿದಷ್ಟು ನೀಡು ಭಿಕ್ಷೆ ಹರಿಕಾರನಿಗೆ. ಸೊ ಬಾಳೆಹಣ್ಣಿನ ಒಂದು ಇದನ್ನು ನಾವು ಹೊಸಿತೀವಿ ನೋಡಿ. ಹೊಸಿತಾ ಇದ್ದೀನಿ ನೋಡ್ರಿ. ಮ್ಯಾಲಕ್ಕೆ ಹೋಗಲಿಲ್ಲ, ಆಗಲಿ ವಯಸ್ಸಾಗೈತಲ್ಲ ನೀ ಪಾಪ. ಹಂಗಾಗಿ ಎಲ್ಲಿ ಸಿಗ್ತದೆ ಅಲ್ಲಿ ತಗ ನಾವು ಹೊಸಿಯೋದು. ಹೊಸ್ತೆ ಮಿಡ್ಲಲ್ಲಿ ಹೋಯ್ತು, ಮೇಲಕ್ಕೆ ಹೋಯ್ತು. ನಿಮಗೂ ಕಂಡಿಲ್ಲ, ಅದು ನನಗೂ ಕಂಡಿಲ್ಲ. ಹೊಸ್ತೆ ಹಿಂದ್ಗಡೆ ವೀಡಿಯೋ ಮಾಡೋನಿಗೂ ಕಂಡಿಲ್ಲ ಅದು. ಇದು ಆಯಿತು. ಇದಾದಮೇಲೆ ಹಳೆ ಆ ಸುಬ್ಬ ಬಾಳೆಹಣ್ಣು ಹೊಸಿತಾನೆ ನೋಡ್ರಿ. ಅವ್ನು ಸ್ವಲ್ಪ ನನಗಿಂತ ಜಾಸ್ತಿ ದೂರ SLC ಓದ್ತಿದ್ದಾನೆ. ಪಾಸ್ ಆಗಲಿ ಅಂದ್ಕೊಂಡು ಹೊಸ್ತಿರ್ಬೇಕು ಮೇ ಬಿ ನನ್ನ ಪ್ರಕಾರ. ಹೊಸ್ತ ನೋಡ್ರಿ. ಅವನೊಂದು 3-4 ಹೊಸ್ತ ಗೊತ್ತಿಲ್ಲ. ನಾನಂತೂ 4-5 ಹೊಸ್ತೆ. 10 ರೂಪಾಯಿ ಬಾಳೆಹಣ್ಣು ಖಾಲಿ ಮಾಡಿ ನಾವು ವಾಪಸ್ ಬರ್ತಾಯಿದ್ವಿ. ಸೊ ವಾಪಸ್ ಬರಬೇಕಾದ್ರೆ ಒಂದು ಹೂವಿನ ಹಾರನ ಗುರು ತಿಪ್ಪೇರುದ್ರ ಸ್ವಾಮಿಗೆ ಹಾಕ್ತಕ್ಕಂಥವ್ರು ಮೆರವಣಿಗೆ ಮೂಲಕ ತೊಗೊಂಡು ಹೋಗೋದನ್ನ ವೀಡಿಯೋ ಮಾಡಿದ್ವಿ. ನಾವು ಡ್ಯಾನ್ಸ್ ಮಾಡ್ತಿದ್ದಾರೆ. ಏನಾದ್ರು ಅಂದ್ಕೊಂಡಿರ್ತಾರಲ್ಲ ಅಂಥವ್ರು ದೇವರು ತೇರಿಗೆ ಸೊ ಹೂವಿನ ಹಾರನ ಹಾಕ್ತಾರೆ ನೋಡಿ. ಎಷ್ಟೊಂದು ಹೂವಿನ ಹಾರ ಇದ್ದಾವೆ ನೋಡಿದ್ರಲ್ಲ ಸ್ನೇಹಿತರೆ. ಇದು ಆಗಿತ್ತು ಇವತ್ತಿನ ವಿಡಿಯೋ. ಸೊ ಇದು ನಮ್ಮೂರು ತೇರಿನ ಬಗ್ಗೆ ಅತಿ ಹೆಚ್ಚು ಇನ್ನೂ ಹೇಳೋದು ತುಂಬ ಇದೆ. ಸೊ ಈಗ ನಾನು ಅವತ್ತು ವೀಡಿಯೋ ಎಷ್ಟು ಮಾಡಿದ್ನೋ ಅಷ್ಟಕ್ಕೆ ನಾನು ಇವತ್ತಿನ ಒಂದು ವೀಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಈ ತಿಪ್ಪೇಸ್ವಾಮಿ ಕನ್ನಡಿಗನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.